ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ, ಈಸಿಯೆಸ್ಟ್ ವೇ ಟು ರಿಮೂವ್ ಯೋರ್ ಫೇಶಿಯಲ್ ಹೇರ್ ವಿತ್ ಇನ್ ಲೆಸ್ ದ್ಯಾನ್ ಅ ಮಿನಿಟ್ ಅಂತಾನೆ ಹೇಳ್ಬೋದು. ಡಿಪೆಂಡ್ಸ್ ಆನ್ ನಿಮ್ಗೆ ಎಷ್ಟು ಫೇಶಿಯಲ್ ಹೇರ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು ಮುಂಚೆ ಫೇಸ್ ರೇಸರ್ ಯೂಸ್ ಮಾಡ್ತಾ ಇದ್ದೆ, ಬಟ್ ಅದು ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಅನಿಸ್ತಾ ಇತ್ತು ನನಗೆ. ಫಸ್ಟ್ ಮಾಯಶ್ಚರೈಸರ್ ಹಚ್ಚಿ ಆಮೇಲೆ ಫೇಸ್ ರೇಸರ್ ಅಲ್ಲಿ ಮಾಡೋದು ನಂಗೆ ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಅನಿಸ್ತಿತ್ತು. ಬಟ್ ನೆಕ್ಸ್ಟ್ ಕೆಲವೊಬ್ರು ವಿಡಿಯೋಸ್ ನೋಡಿ ಈಸಿಯೆಸ್ಟ್ ವೇ ಏನು ಅಂತ, ಸೊ ನಾನು ಟ್ರೈ ಮಾಡೋಣ ಅಂತ ಇದೊಂದು ಪ್ರಾಡಕ್ಟ್ ನ ತರಿಸ್ದೆ. ಸೊ ಅದನ್ನ ನಿಮ್ಗೆ ನನಗೆ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ನಾನು ನಮ್ಮಮ್ಮ ಇಬ್ರು ಯೂಸ್ ಮಾಡ್ತಾ ಇದೀವಿ ಅಂಡ್ ನಾನ್ ಸಜೆಸ್ಟ್ ಮಾಡಿ ನಮ್ಮ ಅಕ್ಕನೂ ತಗೊಂಡ್ರು. ಸೊ ಆ ಪ್ರಾಡಕ್ಟ್ ನಿಮಗ್ ಗೊತ್ತಿರ್ಬೋದು, ಮೋಸ್ಟ್ಲಿ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲದೆ ಇರೋರ್ಗೆ ಯೂಸ್ ಆಗ್ಲಿ ಅಂತ. ಸೊ ಆ ಪ್ರಾಡಕ್ಟ್ ನ ನಾನಿವತ್ತು ತೋರಿಸ್ತೀನಿ ಹೇಗೆ ಯೂಸ್ ಮಾಡೋದು ಏನು ಅಂತ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ ಪ್ರಾಡಕ್ಟ್ ಬಂದು ಇದು, ಇಟ್ ಇಸ್ ಅ ಟ್ರಿಮ್ಮರ್. ಇದರಲ್ಲಿ 2 ವೇಸ್ ಅಥವಾ ಶೇಡ್ಸ್ ಅಲ್ಲ, ವೇಸ್ ಅಂತ ಹೇಳ್ಬೋದು. 2 ವೇಸ್ ಕೊಟ್ಟಿರ್ತಾರೆ. ಒಂದು ಮೇನ್ ಈ ತರ ಬರುತ್ತೆ, ಇನ್ನೊಂದು ಡಿಟ್ಯಾಚಬಲ್ ಇರುತ್ತೆ ಟಾಪ್ ಲಿಡ್. ಇನ್ನೊಂದು ಈ ತರ ಹಾಕೊಬಹುದು, ಪೆನ್ಸಿಲ್ ತರ ಬರುತ್ತೆ. ಇದು ಏನಕ್ಕೆ ಅಂದ್ರೆ ಈ ಐಬ್ರೋ ಹತ್ರ ಅಥವಾ ಐಬ್ರೋ ಶೇಪ್ ಮಾಡಕ್ಕೆ ಈ ತರ ಇದನ್ನ ಯೂಸ್ ಮಾಡ್ಬೋದು. ನಾರ್ಮಲ್ ಫೇಸ್ಗೆ ಅಂದ್ರೆ ಇದ್ರ ಒಳಗೇನೆ ಇರುತ್ತೆ, ಅದು ಸ್ವಲ್ಪ ವೈಡ್ ಆಗಿರುತ್ತೆ ನೋಡಿ. ಈ ತರ ಇದು ವೈಡ್ ಆಗಿರುತ್ತೆ. ಇದು ಫೇಸಿಗೆಲ್ಲ ಜಾಸ್ತಿ ಏರಿಯಾ ಕವರ್ ಮಾಡಕ್ಕೆ. ಇದನ್ನ ತೆಗ್ದಿ ಟಾಪ್ ನ ಇದನ್ನ ನೀವು ಅಟ್ಯಾಚ್ ಮಾಡ್ಕೊಬಹುದು. ಇದು ಎಸ್ಪೆಷಲಿ ಐಬ್ರೋ ಶೇಪ್. ನಾನು ಯೂಶಲಿ ಐಬ್ರೋಸ್ ಮಾಡ್ಸಲ್ಲ, ಬಿಕಾಸ್ ನಂದು ಆಲ್ರೆಡಿ ಶೇಪ್ ಅಲ್ಲೇ ಇದೆ, ನೀವು ನೋಡ್ಬೋದು. ಸೊ ನಾನ್ ಬರೀ ಎಕ್ಸ್ಟ್ರಾಸ್ ನಾನೇ ಇದ್ರ ಯೂಸ್ ಮಾಡ್ಕೊಂಡು ನಾನು ಎಕ್ಸ್ಟ್ರಾಸ್ ತಗೋತೀನಿ. ನಾನು ಆಗ್ಲೇ ಮಾಡಿದೀನಿ, ಸೊ ಇದನ್ನೇನು ತೋರ್ಸಲ್ಲ. ಇದನ್ನ ನೀವು ಅಟ್ಯಾಚ್ ಮಾಡ್ಕೊಂಡು ನೀವು ಟ್ರೈ ಮಾಡ್ಬೋದು. ಪೆನ್ಸಿಲ್ ತರಾನೇ ಇದೆ. ಇವತ್ತು ಫೇಶಿಯಲ್ ಹೇರ್ನ ಇದು ಯೂಸ್ ಮಾಡ್ಕೊಂಡು ರಿಮೂವ್ ಮಾಡೋಣ. ಇದು ಚಾರ್ಜರ್ ಡೇಟಾ ಕೇಬಲ್ ಅದ್ರಲ್ಲೇ ಕೊಟ್ಟಿರ್ತಾರೆ. ಇದು ಈ ತರ ಪಿನ್ ಇದೆ, ಸಿ ಪಿನ್. ನಿಮ್ ಮೊಬೈಲ್ ಚಾರ್ಜರ್ ಎಲ್ಲ ಆಗಲ್ಲ. ಇದು ಚಾರ್ಜ್ ಮಾಡ್ಬೇಕು. ಬಂದಿದ ತಕ್ಷಣ ಏನ್ ಚಾರ್ಜ್ ಮಾಡೋದ್ ಬೇಕಾಗಿಲ್ಲ. ನಾನು ತುಂಬಾ ದಿನಾನೇ ಯೂಸ್ ಮಾಡಿದೆ, ಚಾರ್ಜ್ ಆಲ್ರೆಡಿ ಇತ್ತು. ಸೊ ಇಲ್ಲಿ ಬಟನ್ ಕೊಟ್ಟಿರ್ತಾರೆ, ಇದು ಆನ್, ಇದು ಆಫ್. ಸೊ ಈ ಬಟನ್ ಆನ್ ಮಾಡಿ ಸ್ಟಾರ್ಟ್ ಮಾಡೋಣ. ನಾನು ಫೇಸ್ ವಾಶ್ ಮಾಡಿದೀನಿ, ಬೇರೆ ಏನು ಹಾಕಿಲ್ಲ ಫೇಸ್ ಮೇಲೆ. ಸೊ ಫೇಸ್ ಹಂಗೆ ಇರ್ಬೇಕು. ಮಾಯಶ್ಚರೈಸರ್ ಎಲ್ಲ ಹಾಕಿದ್ರೆ ಇದಕ್ಕೆ ಸಿಗಲ್ಲ ಮಾಡಕ್ಕೆ. ಸೊ ಬೇರ್ ಫೇಸ್ ಮೇಲೆನೆ ನೀವು ಟ್ರೈ ಮಾಡ್ಬೇಕು. ನೀವು ನೋಡಿದ್ರೆ ಇಲ್ಲೆಲ್ಲ ನಂಗೆ ಫುಲ್ ಹೇರ್ಸ್ ಇದೆ, ಮತ್ತೆ ಇಲ್ಲೂ ಇದೆ. ಇದು ಮೇಕಪ್ ಎಲ್ಲ ಮಾಡಿದಾಗ ಸರಿಯಾಗಿ ಕೂತ್ಕೊಳ್ಳಲ್ಲ. ಸೊ ಹಾಗಾಗಿ ನಾನು ಫ್ರೀಕ್ವೆಂಟ್ ಆಗಿ ಇದ್ರಲ್ಲಿ ಹೇರ್ನ ರಿಮೂವ್ ಮಾಡ್ತೀನಿ. ಓಕೆನಾ? ಸೊ ಈಗ ಸ್ಟಾರ್ಟ್ ಮಾಡೋಣ. ಆನ್ ಮಾಡ್ತೀನಿ ಇದನ್ನ. ಫೇಸ್ ರೇಸರ್ ಅಲ್ಲಾದ್ರೆ ನಿಮ್ಗೆ ಕಟ್ ಆಗ್ಬಿಟ್ರೆ ಅನ್ನೋ ಭಯ ಇರುತ್ತೆ. ಇದು ಕಂಪ್ಲೀಟ್ಲಿ ಕ್ಲೋಸ್ಡ್ ಇದೆ, ನಿಮ್ ಸ್ಕಿನ್ನಿಗೆ ಎಲ್ಲೂ ಏನು ಹಾರ್ಮ್ ಆಗಲ್ಲ. ಸೊ ನೀವು ನೋಡ್ತಿರ್ಬೋದು, ಇಲ್ಲಿ ಕಂಪ್ಲೀಟ್ ಆಗಿ ಹೇರ್ಸ್ ರಿಮೂವ್ ಆಗಿದೆ. ಇಲ್ಲಿ ನೋಡ್ಬೋದು. ಇದು ನಾನು ಸುಮ್ಮನೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಅಂತ ತರಿಸಿದ್ದು. ಇದನ್ನ ಒಳ್ಳೆ ಕ್ವಾಲಿಟಿ ಇರೋದು ಸಿಗುತ್ತೆ. ಇದಾಗಲೇ ನಾವು ತುಂಬ ಯೂಸ್ ಮಾಡಿ ಸ್ವಲ್ಪ ಅಂದರೆ ಸ್ಟಾರ್ಟಿಂಗ್ ಎಲ್ಲ ಮಾಡುವಾಗ ಬ್ಲೇಡ್ಸ್ ಶಾರ್ಪ್ ಇತ್ತು, ತಕ್ಷಣ ಒಂದು ಸ್ವೈಪಿಗೆ ಹೋಗ್ಬಿಡ್ತಿತ್ತು. ಈಗ ಒಂದು 2-3 ಸ್ವೈಪ್ ಮಾಡಬೇಕಾಗುತ್ತೆ ನಾನು, ಅದು ಫುಲ್ ಕಂಪ್ಲೀಟಾಗಿ ಹೇರ್ ಹೋಗೋಕ್ಕೆ. ಸೊ ಇದು ಯಾವ ಕಂಪನಿ ಅಂತಲೂ ಗೊತ್ತಿಲ್ಲ, ಸುಮ್ಮನೆ ಮೀಶೋಲ್ಲಿ ರ್ಯಾಂಡಮ್ ಆಗಿ ಆರ್ಡರ್ ಮಾಡಿದ್ದು. ಸೊ ನೀವು ಈ ಮಿಷಿನ್ ತುಂಬ ಬ್ರ್ಯಾಂಡ್ಸ್ ಇವಾಗ ಬಿಟ್ಟಿದ್ದಾರೆ, ರಿನೇ, ಮೇಕ್ ಮೀ ಬೋಲ್ಡ್ ಎಲ್ಲ. ಸೊ ಯು ಕ್ಯಾನ್ ಟ್ರೈ ದೋಸ್, ಬಟ್ ದಿಸ್ ಇಸ್ ದ ಈಸಿಯೆಸ್ಟ್ ವೇ ಟು ರಿಮೂವ್ ಆ್ಯಂಡ್ ಸೇಫೆಸ್ಟ್ ವೇ ಅಂತ ಹೇಳ್ಬೋದು. ಯಾಕಂದರೆ ಮುಖದ ಮೇಲೆ ನಾವೇ ಏನಾದರೂ ಮಾರ್ಕ್ ಮಾಡಿಕೊಂಡು ಅದು ಗಾಯ ಆಗಿ ಆ ಭಯ ಯಾವಾಗಲೂ ಫೇಸ್ ರೇಸರಲ್ಲಿ ಇದ್ದೇ ಇರುತ್ತೆ. ಸೊ ಆ್ಯಂಡ್ ಇದು ಬೇಗ ಹೇರು ಗ್ರೋ ಆಗಲ್ಲ, ಇದು ನಮ್ಮ ಅಮ್ಮನೂ ಹೇಳ್ತಾರೆ.
ಸೊ ನೀವು ರೇಸರಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ಬೇಗ ಹೇರ್ಸ್ ಬರ್ತಾಯಿತ್ತು, ಜಾಸ್ತಿ ದಿನ ಇರ್ತಾ ಇರಲಿಲ್ಲ. ಇದರಲ್ಲಿ ಮಾಡಿಕೊಂಡ್ರೆ ಇನ್ನೂ ತುಂಬ ಲಾಂಗ್ ಲಾಸ್ಟಿಂಗ್ ಇರುತ್ತೆ, ಹೇರ್ ಬೇಗ ಗ್ರೋ ಆಗಲ್ಲ. ನೋಡ್ತಿರ್ಬೋದು ಇಲ್ಲೆಲ್ಲ ನೀಟಾಗಿ ರಿಮೂವ್ ಮಾಡಿದೆ. ವಿತಿನ್ ಜಸ್ಟ್ 1 ಮಿನಿಟ್ ನೀವು ಕರೆಕ್ಟಾಗಿ ನಿಮಗೆ ಬೇಕಾಗಿರೋ ಡೈರೆಕ್ಷನಲ್ಲಿ ಮಾಡಿದರೆ 1 ಮಿನಿಟ್ಗಿಂತ ಕಮ್ಮಿಯಲ್ಲಿ ನೀವು ನಿಮ್ಮ ಫೇಶಿಯಲ್ ಹೇರ್ನ ಆರಾಮಾಗಿ ರಿಮೂವ್ ಮಾಡ್ಕೊಬೋದು. ಆಫೀಸಿಗೆ ಲೇಟ್ ಆಗಿರುತ್ತೆ, ತಕ್ಷಣಕ್ಕೆ ಜುಗ್ ಅಂತ ಮಾಡ್ಕೊಂಡು ಹೋಗ್ಬಿಡ್ಬೋದು. ನಾನು ಎಷ್ಟೊಂದು ಸಲ ಇಲ್ಲಿ ಬೆಳೆದಿರುತ್ತೆ, ಲೈಕ್ ಸ್ಟಿಕ್ಕರ್ ಎಲ್ಲ ಕುತ್ಕೊಳ್ಳಲ್ಲ, ಆವಾಗ ಇದನ್ನು ತೊಗೊಂಡು ತಕ್ಷಣ ಹಿಂಗಂದ್ರೆ ಹೋಗ್ಬಿಡುತ್ತೆ. ಸೊ ದಿಸ್ ಇಸ್ ಮೋಸ್ಟ್ ಯೂಸ್ಫುಲ್, ಮೋಸ್ಟ್ ಫ್ರೆಂಡ್ಲಿ ಆ್ಯಂಡ್ ಪಾಕೆಟ್ ಫ್ರೆಂಡ್ಲಿ. ಯು ಕ್ಯಾನ್ ಕ್ಯಾರಿ ಎನಿವೇರ್ ಆ್ಯಂಡ್ ಎವ್ರಿವೇರ್. ಸೊ ನೀವು ಇದನ್ನು ತೊಗೊಳ್ಳೋದು ಮಿಸ್ ಮಾಡಬೇಡಿ. ಆ್ಯಂಡ್ ಐ ಟೋಟಲಿ ಲವ್ ದಿಸ್ ಪ್ರಾಡಕ್ಟ್. ಸೊ ಈ ಥರ ಮೋರ್ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ಫಾಲೋ ಮಾಡಿ ಅಂತ ಹೇಳ್ತೀನಿ, ಸಾರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ.